See how the guilty mind exposes. ನಾನ್ ಪ್ರಿಸಂಪ್ಷನ್ ಮಾಡೋದಲ್ಲ ಶೆಟ್ರೆ, ಅನುಕೂಲ ಆಗುವಾಗ ಮಾತ್ರ ನಮ್ ಕಾನೂನು ಇರ್ಲಿ, ಅನನುಕೂಲ ಆಗುವಾಗ ಮಾತ್ರ ಜನರಲ್ ಕಾನೂನು ಏನಿದೆ. ಐ ಹ್ಯಾವ್ ಸೀನ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಡಿಕ್ಲೇರಿಂಗ್ ದಿ ಸೂಟ್ ದಟ್ ಇಟ್ ಇಸ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಇನ್ ಕೇಸ್ ಆಫ್ ಮುಸ್ಲಿಮ್ಸ್. ಮತ್ತೆಂತದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಬಂದ್ಮೇಲೆ ಈ ದೇಶದ ಕಾನೂನನ್ನ ಗೌರವಿಸ್ತಾ ಬಂದ್ರೆ ದೇಶದ ಕಾನೂನಿನಲ್ಲಿ ಕೆಲವು ಪ್ರೊಟೆಕ್ಷನ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ಮಾಡ್ತೀವಿ ಅಂತ ಬಂದಾಗ ಎಷ್ಟು ಗಲಾಟೆ ಆಯ್ತು ತಮ್ಗೆ ಗೊತ್ತಿದೆ. ಶಾಬಾನು ಪ್ರಕರಣ ಇರ್ಬೋದು, ಮತ್ತೊಂದಿರ್ಬೋದು, ಸೈಲೆಂಟ್ ಆಗಿ ಯಾವುದು ಗಲಾಟೆನೇ ಇಲ್ದಲ್ನೆ ಆಯ್ತಲ್ಲ, ಇಂಪ್ಲೈಡ್ ಓವರ್ ರೂಲಿಂಗ್ ಅಂತ ಯಾವ್ದ್ರಲ್ಲಿ ಮಾಡ್ಬಿಟ್ರು ಅಂದ್ರೆ ಇಂಡಿಪೆಂಡೆಂಟ್ ಥಾಟ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವ್ರು ಮಾಡ್ಬಿಟ್ರು. ಅಲ್ಲಿ ಏನಾಗೋಗ್ಬಿಡ್ತು ಗ್ರಾಚಾರ, ಬರೇ ಅದೊಂದು ಎನಾಕ್ಟ್ಮೆಂಟ್ ಮಾತ್ರ ಆಗೋಯ್ತು, ಮಿಕ್ಕಿದ್ದಕ್ಕೆ ಇನ್ನೂ ಹಂಗೆ ಉಳ್ಕೊಂಡಿದೆ ಗ್ರೇ ಏರಿಯಾ. ಸಿ ಆಸ್ ಎ ಸ್ಟೂಡೆಂಟ್ ಆಫ್ ಲಾ, if you see at the judgment of the Honorable Supreme Court in independent thought in respect of POCSO case, their lordships have said that the special enactment should pave the way for the personal law and therefore the special enactment binds the Muslims as well anta bardu, which is now actually impliedly overruling Shaban. Uniform civil court barbeku anno tharadalli ಅದು ಇರೋದು ಏನಾಗಿದೆ, ಅದು ಕ್ರಿಮಿನಲ್ ಕೇಸ್ಗೆ ಆಗಿದ್ರಿಂದ ಇನ್ನೂ ಸಿವಿಲ್ ಕೋರ್ಟ್ ಬಂದಿಲ್ಲ. ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್, ಸಂಬಡಿ ಹಸ್ ಫೈಲ್ಡ್ ಅಂಡ್ ದಿ ಇದು ರೆಸ್ಪಾನ್ಸಸ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಆಲ್ ಕ್ವಾರ್ಟರ್ಸ್. ಯಾವಾಗ ಏನಾಗಿದೆ, ಮುಸಲ್ಮಾನರನ್ನ ಅವರ ಗೌರವ, ಅವರ ಕಾನೂನನ್ನ ಗೌರವಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವಾ. ಹಾಗೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ 49 ತನಕ ಎಲ್ಲ ಮಾಡಿ 50ರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಒಪ್ಪಿಕೊಂಡ ಮೇಲೆ ಆಯ್ತಾ, ಯಾವುದೇ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಅದು ಅಸಿಂಧು ಅಂತ ಆರ್ಟಿಕಲ್ 13. ಇವಾಗ ಈ ವಿಷಯ ಎಲ್ಲೂ ಬರ್ಲಿಲ್ವಲ್ಲ, ಮುಂದೆ ಏನಾಯ್ತು ಅದು ಹಾಗೆ ಬಿಟ್ಬಿಟ್ರು. ಸರ್ಕಾರನ್ನು ಕೂಡ ಅದರ ಕಡೆ ಕೈ ಹಾಕಕ್ ಹೋಗ್ಲಿಲ್ಲ ಫಾರ್ ವಾಟ್ ಎವರ್ ಬಿ ದಿ ರೀಸನ್ಸ್. ಬಟ್ ದಿ ಕ್ಲಾಸಿಕಲ್ ಹಿಂದೂ ಲಾ ವಾಸ್ ಟಿಂಕರ್ಡ್. ನೋ ಕ್ಲಾಸಿಕಲ್ ಹಿಂದೂ ಲಾ ವಾಸ್ ಟಿಂಕರ್ಡ್. ಹಿಂದೂ ಕೋಡ್ ಅಂತ ಕರಿತಿದ್ವಿ ನಾವನ್ನ. ವಿ ಯೂಸ್ ಟು ಕಾಲ್ ಇಟ್ ಆಸ್ ಹಿಂದೂ ಕೋಡ್ ಅಂತ. ಹಿಂದೂ ಲಾ ಅನ್ನೋದು ಹಿಂದೂ ಕೋಡ್, ಅದನ್ನ ಟಿಂಕರ್ಡ್ ಅಂಡ್ ಇಟ್ ವಾಸ್ ಸ್ಪ್ಲಿಟ್ ಇನ್ ಟು 4 portions. ಹಿಂದೂ ಮ್ಯಾರೇಜ್ ಆಕ್ಟ್ ಆಯ್ತು, ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ. ಸಕ್ಸೆಷನ್ಗೆ ಸಂಬಂಧಪಟ್ಟಾಗ ಹಿಂದೂ ಸಕ್ಸೆಷನ್ ಆಯ್ತು, ಸೆಕ್ಷನ್ ಆಕ್ಟ್ ಆಯ್ತು. ಆ ನಂತರ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಆಯ್ತು, ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಯ್ತು. ಸೊ ಹಿಂದೂ ಕಾನೂನಲ್ಲಿ ಇದ್ದಂತ ಭಾಗಗಳನ್ನ 4 ಪ್ರಮುಖ ಕಾಯ್ದೆಗಳಾಗಿ 56ರಲ್ಲಿ 4 ವಿಭಾಗವಾಗಿ ವಿಂಗಡಿಸ್ಬಿಟ್ಟು ಯಾರೊಬ್ರು ಸೊಲ್ಲೆತ್ತಲಿಲ್ಲ. ಬಂದಿದ್ದು, ಬಟ್ ಎಲ್ಲ ಆಕ್ಟ್ ಬಂದಿದ್ದು 56 ಅಲ್ಲಿ. ಯಾರೊಬ್ರು ಸೋಲೆತ್ತಲಿಲ್ಲ, ಏನಾಗ್ತಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಹಗಲೋ ರಾತ್ರಿ ಇದು ಕಾನೂನು ಆಗ್ಬಿಡ್ತು. ನೀವ್ ಏನಕ್ಕೆ ಬೇಕಾದ್ರೂ ಕರ್ತ್ಕೊಳ್ಳಿ. ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಇಷ್ಟೇ ಹೇಳಕ್ಕಾಗೋದು. ಹೊರಗಡೆ ಬಂದಾಗ ಆಸ್ ಎ ಸ್ಟೂಡೆಂಟ್ ಆಫ್ ಲಾನೋ ಅಥವಾ ಆಸ್ ಎನ್ ಅಡ್ಮೈರರ್ ಆಫ್ ದಿ ಲಾನೋ ಅಥವಾ ಒಬ್ಬ ಸಾಮಾನ್ಯ ನಾಗರಿಕನಾಗ್ನೋ ನನಗೆ ಹೇಳಲಿಕ್ಕೆ ಬಹಳಷ್ಟು ವಿಚಾರಗಳಿದೆ ಅದ್ರ ಮೇಲೆ, ಆಯ್ತಲ್ಲ. ಈ ಸ್ಥಾನ ಅದಕ್ಕೆ ನನಗೆ ಅಡ್ಡಪಡಿಸುತ್ತೆ. ಗಿವನ್ ಕೇಸಲ್ಲಿ ಬರ್ದಿದ್ದೀನಿ ನಾನು ಅದನ್ನ. ಇನ್ ಗಿವನ್ ಕೇಸ್ ಐ ಹ್ಯಾವ್ ರಿಟರ್ನ್. ಅದು ಆಗಿದ್ದಂಥದ್ದು ದೊಡ್ಡ ಬ್ಲೆಂಡರ್ ಈ ದೇಶಕ್ಕೆ. ಬರೇ ಹಿಂದೂಗಳ ಕಾನೂನನ್ನು ಮಾತ್ರ ಈ ತರ ವಿಂಗಡಿಸಲಾಯ್ತು. ಆಂಗ್ಲೋ ಇಂಡಿಯನ್ ಲಾನ ನಾವು ಮುಟ್ಲಿಲ್ಲ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ನ ಹಂಗೆ ಇಳಿಸ್ಕೊಂಡ್ವಿ. ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ ಯಾವುದೇ ಒಂದಂತ ವಿಚಾರಗಳನ್ನ ನಾವು ಮುಟ್ಟಕ್ ಹೋಗ್ಲೇ ಇಲ್ಲ. ಯಾಕೆಂದ್ರೆ ವೋಟ್ ಬ್ಯಾಂಕ್. ಇದನ್ನೆಲ್ಲ ನೋಡ್ತಾ ಹೋಗ್ಬೇಕು. ಒಬ್ಬ ಹುಡುಗ, ಒಬ್ಬ ಕಾನೂನಿನ ವಿದ್ಯಾರ್ಥಿ ನೋಡ್ತಾ ಹೋದ್ರೆ ಯಾಕೆ ಇದೊಂದಕ್ಕೆ ಮಾತ್ರ ಈ ತರ ಟ್ರೀಟ್ಮೆಂಟು, ಮಿಕ್ಕಿದ್ದಕ್ಕೆ ಯಾಕಿಲ್ಲ ಅಂತ ನೋಡಿದಾಗ, ಹಾಗೆ ನೋಡಿದಾಗ ಅದು ಹಂಗೆ ಉಳಿದೋಯ್ತಲ್ಲ. ಯಾವಾಗ ತಮ್ಗೆ ಅನುಕೂಲ ಸಿಂಧು ಆಯ್ತೋ ಅವಾಗೆಲ್ಲ ಅದನ್ನೇ ತಗೋತಾ ಬಂದ್ರು.
ಅದರ ಎಫೆಕ್ಟ್, ಡೈರೆಕ್ಟ್ ಎಫೆಕ್ಟ್ ಇವತ್ತಿನ ನೋಡ್ತಾ ಇದ್ದೀವಿ. ಹಾವೇರಿನಲ್ಲಿ ಲಾಯರ್ ನನ್ನ ಜೊತೆ ಜಗಳಕ್ಕೆ ಬಿದ್ರು. ಏನ್ ಸರ್, ಹಿಂದೆ ಇರೋ ಸಾಹೇಬ್ರು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಪಾರ್ಟಿಷನ್ ಕೊಟ್ಟಿದ್ದಾರೆ, ನಮ್ಮ ಇಂಥವ್ರೆ ಕಾಮನ್ ಪ್ರಿಪಾಸಿಟರ್ಸ್, ನಾವೆಲ್ಲ ಕೋಪರ್ಸನರ್ಸ್. ಏನ್ ಮಾಡ್ತೀರಿ? ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಅವ್ರು ಹಿಂಗ್ ಹೇಳುವಾಗ ಮುನ್ಸಿಪ್ ಗತೆ ಏನು? ನಾನು ಹೇಳ್ದೆ, ಇನ್ನೂ ಏನಾದ್ರು ಹೇಳಕ್ಕಿದ್ಯಾ, ಇಷ್ಟೇನಾ ಅಂತ. ಇಷ್ಟೇ ಅಂದ್ರು. ಇವಾಗ ಇದನ್ನೇ ನೀವು ಆರ್ಗ್ಯುಮೆಂಟ್ ಮಾಡಿದ್ರಿ ಅಂತ ನೋಟ್ ಮಾಡ್ಬಿಟ್ಟು ಸನತ್ ಕ್ಯಾನ್ಸಲ್ ಮಾಡು ಅಂತ ಬಾರ್ ಕೌನ್ಸಿಲ್ ಬರೀತೀನಿ ಹಿಂದೆ. ಆವಾಗ ಯಾಕೆ ಸರ್ ಅಂದ್ರು. ಕಾನೂನು ಓದ್ಕೊಂಡ್ ಬನ್ನಿ, ಕರೆಕ್ಟ್ ಆಗಿ ಬರೆಯೋದಕ್ಕೆ ಗೊತ್ತಾಗುತ್ತೆ ಅಂದೆ. ಆದ್ರೆ ನಮ್ಮ ಗೃಹಾಚಾರ್ಯಕ್ಕೆ ಅವ್ರೊಂದು ಟೈಮ್ ತೆಗೆದುಕೊಂಡೋಗಿ ಒಬ್ರು ಸಾಹೇಬ್ರದ್ದು ಜಜ್ಮೆಂಟ್ ತೋರಿಸಿದ್ರು, ಅವ್ರು ಡಿಗ್ರಿ ಮಾಡಿದ್ದಾರೆ ಹಿಂದುಲ್ಲಾ ತರ. ಇವಾಗ ಇವ್ರಿಗೇನ್ ಹೇಳ್ತೀರಾ ಅಂದ್ರು. ಅದಕ್ಕೆ ಅವ್ರಿಗೆ ಹೈಕೋರ್ಟ್ ಇದೆ ವಿಜಿಲೆನ್ಸ್ ಅಂತ, ಅವ್ರಿಗೆ ತಗೊಂಡೋಗಿ ಹಾಕಿ. ನನ್ನ ಹತ್ರ ಎಲ್ಲ ಕೊಡೋದು, ಲೆಟ್ಸ್ ನಾಟ್ ಬೈಂಡಿಂಗ್ ಆನ್ ಮೀ. ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಅದೇ ಮಾಡಿದ್ರು. ನಾನ್ ಗಲಾಟೆ ಮಾಡಿದೆ, ಲಾಯರ್ ಆಗಿದ್ದೆ, ಮಹಾಸ್ವಾಮಿ ಈ ತರ ಮಾಡಾಗಿಲ್ಲ ನೀವು, ಇದು ಮುಸಲ್ಮಾನ್ರಲ್ಲ, ಇದು ಮುಸಲ್ಮಾನ್ರಿಗೆ ಸಂಬಂಧಪಟ್ಟಿದ್ದು, ಹಿಂಗ್ ಮಾಡಕ್ ಬರೋದಿಲ್ಲ ಅಂತ. ಅವೆಲ್ಲ ಇಲ್ಲ ರೀ, ಪಾರ್ಟಿಷನ್ ಸೂಟ್ ಇಸ್ ಮೇಂಟೈನಬಲ್ ಫಾರ್ ಆಲ್. ಕೊನೆಗೆ ಏನ್ ಆರ್ಡರ್ ಬರೆದ್ರು ಗೊತ್ತೇನ್ ಮಹಾನ್ ಭಾವ್ರು? ಇಂಥ ಮ್ಯಾಟ್ರಿಗಳೆಲ್ಲದನ್ನ ತೀರ್ಮಾನ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಕೋರ್ಟ್ ಅಂತ ಎಸ್ಟಾಬ್ಲಿಷ್ ಮಾಡಿದೀವಿ, ಅಲ್ಲಿಗೆ ಹೋಗಿ ಇಂದ್ರು. ಪುಣ್ಯ ಅದು ಮೀಡಿಯೇಷನ್ ಸೆಂಟ್ರು. ಇದೆಲ್ಲ ಫ್ಯಾಮಿಲಿ ಗಲಾಟೆ, ಫ್ಯಾಮಿಲಿ ಕೋರ್ಟ್ ಇರೋದೇ ಅಂತದನ್ನ ತೀರ್ಮಾನ ಮಾಡಕ್ ಅಲ್ಲಿಗೆ ಹೋಗಿ ನಾವು ಜೂರಿಸ್ಡಿಕ್ಷನ್ ಇಲ್ಲ ಅಂತ ಬರೆದ್ರು. ನಾನು ಒಳ್ಳೆಯವನಾಗಿದ್ದೆ, ಲಾಯರ್ ಆಗಿದ್ದಾಗ ಲೆಟ್ರ್ ಗಿಟ್ರು ಬರಲಿಲ್ಲ. ಅರ್ಥ ಆಯ್ತಲ್ಲ, ಲವ್ ಲೆಟ್ರು ಅವೆಲ್ಲ ಬರೆಯೋ ಅಭ್ಯಾಸ ಇರ್ಲಿಲ್ಲ. ತಗೊಂಬಂದ್ವಿ, ಇಲ್ಲಿ ಮಾರನೇ ದಿನ ಬೆಳಗ್ಗೆ ಹಾಕಿದ್ವಿ, ಮಾರನೇ ದಿನ ಬೆಳಗ್ಗೆ ಸ್ಟೇ ಆಯ್ತು. ಸರ್ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲಿರೋರ್ಗೆ ಹೇಳಿದ್ವಿ. ಹೂ ಇಸ್ ದಟ್ ಪರ್ಸನ್ ಅಂತ ಕೇಳಿದ್ರು. ಹೆಸರೆಲ್ಲ ಯಾಕೆ, ಆರ್ಡರ್ ಇದೆಲ್ಲ ನೋಡ್ಕೊಳ್ಳಿ ಅಂದ್ವಿ. ಸ್ಟೇ ಆಯ್ತು. ಇವತ್ತಿನ ದಿನ ಒಂಥರ ಆರ್ಡರ್ನ ನಮ್ಮ ಸ್ನೇಹಿತರು ಒಪ್ಕೊಂಡ್ಬಿಡ್ತಾರ, ಇನ್ನೊಂದು ರೆಸಲ್ಯೂಷನ್ ಆಗಿ ಬೋರ್ಡ್ ಮೇಲೆ ಬಿದ್ದು ಬಿಡುತ್ತೆ ಅಷ್ಟೇ. ಹೀಗಿದೆ. ಹಾಗಾಗಿ ತಾವು ಹೇಳೋದು ಕರೆಕ್ಟು. ಅವರು ಹಿಂದೂಗಳಂತಾನೆ, ರೀತಿ ಸಂಪ್ರದಾಯದಂತಾನೆ. ಈಗ ನಮ್ದಕ್ಕಿಂತ ಪ್ರಾಫೆಟ್ ಮೊಹಮ್ಮದ್ ಅವರು ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ಮುಸಲ್ಮಾನರಿಗೆ ಮಾಡಿದಾಗ ಕೆಲವು ಘನೋದ್ದೇಶಗಳನ್ನ ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ದಿ ಮೋಸ್ಟ್ ವೆಲ್ ಥಾಟ್ ಆಫ್ ಲೆಜಿಸ್ಲೇಷನ್ ಫಾರ್ ದಿ ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಈಸ್ ದಟ್ ಆಫ್ ಮೊಹಮ್ಮಡನ್ ಲಾ. ಯಾಕೆಂದ್ರೆ ಅವರಲ್ಲಿ ತಲಾಕ್ ಅನ್ನೋ ಸಿಸ್ಟಮ್ ಇಟ್ಟಿದ್ರು. ಸರಿ ತಪ್ಪು ಆಮೇಲೆ ನೋಡೋಣ. Whereas if you see either Christian law or the Hindu law, Parsi, Jewish, the question of the concept of divorce was absent. In Christian law, divorce was present only on one ground, but for the reason that your partner is living in a adultery. And if you want to prove that, you will have to make adulterer as a party respondent anta. ಯಾವರಿಬ್ರು ಬಂದು ಹೇಳ್ತಾರೆ ನಾ ಇಬ್ರು ಹಿಂಗಿದೀವಿ ಅಂತ. ಅಡಲ್ಟರರ್ನು ಪಾರ್ಟಿ ಮಾಡ್ಬೇಕು, ವೈಫ್ನು ಪಾರ್ಟಿ ಮಾಡ್ಬೇಕು, ಅಥವಾ ಹಸ್ಬೆಂಡ್ನು ಪಾರ್ಟಿ ಮಾಡ್ಬೇಕು. ಈ ತರ ಇತ್ತು ಕಾನ್ಕ್ಯುಬೈನ್ ಅಥವಾ ಪ್ಯಾರಮಾರ್ನ. ಆಮೇಲೆಲ್ಲ ಅದು ಇದಾಗೋಯ್ತು, ಬದಲಾವಣೆ ಆಗೋಯ್ತು. ಅಷ್ಟು ತಗೊಂಡಾದ್ಮೇಲೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಒಳಗಡೆಗೆ ಬರೇ ಅಷ್ಟು ಸಾಕಾಗ್ತಿರ್ಲಿಲ್ಲ. ಆ ಡಿಗ್ರಿ ಆಫ್ ಡೈವರ್ಸ್ ತೆಗೆದುಕೊಂಡ್ರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್, ಇಂಡಿಯನ್ ಡೈವರ್ಸ್ ಆಕ್ಟ್ ಒಳಗಡೆಗೆ that needed an approval from the full bench of the High Court. That was the law. It was not enough that the concerned judge would grant, the district judge would grant the divorce. Adana approval ಬೇಕಾಗಿತ್ತು, as if it is a death penalty in ತರ. And that too from the 3 judges. ಆ ತರ 7 petitions ಉಳ್ಕೊಂಡಿತ್ತು ಇಡೀ ಕರ್ನಾಟಕ ಹೈಕೋರ್ಟ್ಗೆ. 7 ಉಳ್ಕೊಂಡಿದ್ವು ಆ ತರದ್ದು. ಆನರಬಲ್ ಜಸ್ಟಿಸ್ ಶಿವಶಂಕರ್ ಭಟ್ ಅವ್ರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದಾಗ ಅವರು ಕೋರ್ಟಲ್ ನಂಬರ್ 1 ನಲ್ಲಿ ಬೆಂಚ್ ಶೇರ್ ಮಾಡಿದ್ರು ಆನರಬಲ್ ಜಸ್ಟಿಸ್ ಜೈನ್ ಅವ್ರ ಜೊತೆಗೆ. ಅವಾಗ ಹೇಳಿದಾಗ 7 ಒಬ್ಬರ ಹತ್ರ ಹಾಕ್ಸಿದ್ರು. ಓನ್ಲಿ 7 matters. It only required 15 minutes for the High Court to complete and confirm all the 7 matters. See, this is how the evolution has taken place. ಇವತ್ತಿನ ದಿವಸ ನೀವು ಹೋಗಿ ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ಕೇಳಿದ್ರು ಗೊತ್ತಾಗೋದಿಲ್ಲ. ಫ್ಯಾಮಿಲಿ ಲಾ ಅಂತ ದೊಡ್ಡ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ಲ ಹಂಗಿದೆ. Why I am saying all these things is the field has undergone a phenomenal change
catering to the present needs of the society. And one such thing is 13B. It's a revolution. 13B ಇದೆಯಲ್ಲ, that's a revolution. ಅಷ್ಟೇ ಅಲ್ಲ, even on the restitution of conjugal rights amendment ಆಯ್ತು ತಾವು ನೋಡಿ. ಈಗ restitution of conjugal rights ಗಂಡನೇ ತಕೊಂಡಿರ್ಲಿ ಹೆಂಡತಿನೇ ತಕೊಂಡಿರ್ಲಿ, 1 ವರ್ಷದ ದಿವಸ cohabitation ಇಲ್ಲ ಅಂದ್ರೆ either of the spouse can now apply. Earlier to amendment it was the person who obtained the decree. ಸೊ ನಿಮ್ಗೆ ಕ್ರೂಯಲ್ಟಿನೋ ಡೆಸರ್ಷನ್ಗೋ ಅದೆಲ್ಲ ಹೋಗಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹಾಕ್ಬೇಕು. ಇವತ್ತು ಬೆಳಗ್ಗೆ ರೆಸ್ಟಿಟ್ಯೂಷನ್ ಹಾಕು, ನಾಳೆ ಒಪ್ಕೊಂಡ್ಬಿಡೋ ಕನ್ಸೆಂಟ್ ಡಿಗ್ರಿ ಆಗುತ್ತೆ ರೆಸ್ಟಿಟ್ಯೂಷನ್. 1 ವರ್ಷದಿಂದ ಇಬ್ರು ಫಾರಿನ್ ಟೂರ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಇಬ್ರು ಕೋಹಾಬಿಟೇಷನ್ ಇಲ್ಲ ಅಂತ ಹೇಳಿ ನಿಮ್ಗೆ ಜರ್ಮನಿ ಯುರೋಪ್ ಕಂಟ್ರೀಸ್ ವೀಸಾ ಇರುತ್ತೆ, ಅವ್ರಿಗೆ ಅಮೆರಿಕಾ ವೀಸಾ ಇರುತ್ತೆ, ನಾವಿಬ್ರು ಮಧ್ಯೆ ಎಲ್ಲೂ ಭೇಟಿ ಮಾಡ್ಲಿಲ್ಲ ಅಂತ ಹೇಳಿದ್ರು ಸಾಕು, ಡಾಕ್ಯುಮೆಂಟ್ ಇದೆ, 1 year no cohabitation, automatically decree. No, why do you go for all these things? Anyway 13B ಆದ್ರೂ 6 months cooling period. No, ಇದೆಲ್ಲ ಕಾನೂನು ಇಷ್ಟು ವಿಸ್ತಾರ ಆಗ್ತಿರುವಾಗ ತಪ್ಪಂತ ನಾನು ಹೇಳಲ್ಲ. ಇಂಡಿಯನ್ ಮುಸ್ಲಿಮ್ಸ್ ಆರ್ ಆಲ್ಸೋ ಫಾಲೋಯಿಂಗ್ ದಿ ಪ್ರಾಕ್ಟಿಕಲಿ ದಿ ರೀತಿ ರಿವಾಜ್ ಆಫ್ ಹಿಂದೂಸ್ ಮತ್ತು ಇನ್ನೊಂದು ಮದುವೆಗಳಲ್ಲಿ ಲೋಕಲ್ ಮಾಡ್ಕೊಂಡಿದ್ದಾರೆ ಕಸ್ಟಮ್ಸ್. ಆ ಸಂದರ್ಭದಲ್ಲಿ ದುಡ್ಡು ತಕೊಳ್ಳೋದು, ವರದಕ್ಷಿಣೆ ತಕೊಳ್ಳೋದು, ಮತ್ತೊಂದು ಮಾಡೋದು ಇವೆಲ್ಲ ಇದು ಬಂದ್ಬಿಟ್ಟಿದೆ. ಹಾಗಾದಂತ ಸಂದರ್ಭದಲ್ಲಿ ಇಂಥವೆಲ್ಲ ಬಂದಾಗ ಕಾನೂನುಗಳು ವ್ಯತ್ಯಾಸ ಆಗುತ್ತೆ ಅಂದ್ರೆ ಕಷ್ಟ. ಹಾಗಾಗಿ ನೋಡೋಣ. ಅಟ್ ಪ್ರೆಸೆಂಟ್ ಐ ಆಮ್ ನಾಟ್ ಇನ್ಕ್ಲೈನ್ಡ್. ಇಫ್ ಯು ವಾಂಟ್ ಐ ವಿಲ್ ಅಡ್ಜರ್ನ್ ಇಟ್ ಬಿಯಾಂಡ್ ವೆಕೇಶನ್. See how the guilty mind exposes. ತಮಾಷೆ ತಮಾಷೆ ತಮಾಷೆ. ಆಲ್ ರೈಟ್. ಸಂಸಾರಕ್ಕೆ ಬೇಕಾದ ಗೃಹೋಪಯೋಗಿ ಅಂದ್ರೆ ಕಂಡೀಷನ್ ಏನು ಅಂದ್ರೆ, ಇಫ್ ಯು ವಾಂಟ್ ಟು ಕಮ್ ಬ್ಯಾಕ್ ಯು ಶುಡ್ ವಿತ್ ದಿ ಗಂಡು ಮಗು, ನಾಟ್ ವಿತ್ ಹೆಣ್ಮಗು ಅಂತ. ಮತ್ತೆ ಹಾಕಿರೋದೇ ಹಂಗ್ ಕಂಡೀಷನ್ ಅಲ್ಲ. ಈಗ ಇಟ್ ಈಸ್ ಸೈನ್ಸ್ ಈಸ್ ಇಟ್ ಈಸ್ ದಿ ಮೇಲ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಗಂಡ್ಮಗು ಅವ್ರ ಹೆಣ್ಮಗು, ಇಟ್ ಈಸ್ ನಾಟ್ ದಿ ಹೆಣ್ಮಗಳು. ಇಲ್ಲ ಆಗಿದೆಲ್ಲ ನೋಡಿ, ಅದೆಲ್ಲಾನು ಮತ್ತೆ ಒಂದ್ಸತಿ ಕೊಟ್ಟಿದ್ದಾರೆ, ಏನೋ ಸ್ವಲ್ಪ ಸಮಾಧಾನ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಚಂದಮಾಮ ಕತೆ ಇದ್ದಂಗೆ, ಅರ್ಧ ರಾಜ್ಯ ಹಾಗೂ ಮಗಳನ್ನು ಕೊಡು ರಾಜ ಅಂತ. ಹಂಗೆ ಹೆಂಗೋನು ಮಗ ಇಲ್ವಲ್ಲ, ಅವ್ನ್ ಗೊಟ್ಟಕ್ಕನ್ ಮೇಲೆ ಇನ್ನರ್ಧ ರಾಜ್ಯ ಇವಂದೆ ಅಂತ. ಅಲ್ಲಲ್ಲ, ಅವಾಗಲ್ಲಪ್ಪ, ಹೆಣ್ಮಗು ಹುಟ್ಟಿದಾಗ ಏನಾಯ್ತು ನೋಡಿ ಇಂತಂದೆ. ಇಲ್ಲ ನೀವೇನ್ ಶೆಟ್ರೆ, ಇದಾದ ನಂತರ ಪಿಜಾ ನಜ್ನೀನ್ರವರು ಘೋಷ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು. ಅಲ್ಲಿ ಹುಡುಗಿಯ ಗಂಡ ಇದೇ ಇತ್ತಲ್ಲ, ಅದೇ ನೀವೇ ಬಂದು ಈ ಮಗು ನನ್ನದೇ ಅಲ್ಲವೇ ಅಲ್ಲ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು ಅಲ್ಲ, ಹೇಳಿಕೊಂಡು ಹೋಗಿದ್ದು ಹೋಮ ಅಂತಕ್ಕೆ ಹೋಗ್ಬಿಟ್ಲವಳು ಪಾಪ. ನೋಡಿ ಅಲ್ಲಿ ಹಾಕಿದ್ದಾರೆ ಹಂಗಂತ, ಅದೆಲ್ಲ ರೆಕಾರ್ಡ್ಸ್ ಎಲ್ಲ ಹಾಕ್ತಾರೆ ನೋಡಿ ಎಂದು ಹೇಳಿಕೊಂಡು ಹೋಗಿದ್ದು. ಇದರಿಂದ ಪಿಜಾ ನಜ್ನೀನ್ರವರು ಹೋಮ ಅಂತಕ್ಕೆ ಹೋಗಿದ್ದು. ನಂತರ ಆಕೆಯನ್ನು ವಿಕ್ಟೋರಿಯಾ, ನಿಮ್ಮಾನ್ಸು ಎಲ್ಲಾ ಕಡೆ ಕರೆಸಿ ಚಿಕಿತ್ಸೆ ಮಾಡ್ಕೊಂಡು ಬಂದು ಅಂತ ಬರ್ತಿದ್ದಾರಲ್ಲ. ಸೊ ಏನ್ ಮಾಡಕ್ಕಾಗತ್ತೆ ಇವೆಲ್ಲ? ನಾನು ದೀಸ್ ಆರ್ ಆಲ್ ದಿ ಥಿಂಗ್ಸ್ ದಟ್ ಆರ್ ಅವೈಲಬಲ್. ಒಬ್ಬಿಬ್ರು ವಿಟ್ನೆಸ್ ಆಗ್ಲಿ, ಆಮೇಲೆ ನೋಡೋಣ. ಯಾರ ಕಥೆನಲ್ಲಿ ಏನಾಗುತ್ತೆ ಅಂದ್ರೆ, 16/10 ಸಂಜೆ 6:30 ಸಮಯದಲ್ಲಿ ಬಿಲ್ಡಿಂಗ್ ನ ಮೊದಲೇ ಮಾಡಿಯಲ್ಲಿ ಬಾಡಿಗೆಗೆ ಇದ್ದ ಇದಾಯತ್ತಲ್ಲರು ಬಾಗಿಲನ್ನು ಬಡಿಯುತ್ತಾ ತನ್ನ ಪತ್ನಿಯನ್ನು ಕೂಗುತ್ತಿರುವುದು ಕೇಳಿಸಿತು. ನಾನು ಕೂಡಲೇ ಮೊದಲನೇ ಮಾಡಿಗೆ ಹೋಗಿ ನೋಡಿದೆ. ಮನೆ ಮುಂದೆ ಬಾಗಿಲು ನೆಡುತ್ತಿದ್ರು. ನಾನು ಹೋಗಿ ವಿಚಾರ ಮಾಡಲಾಗಿ ಬಾಗಿಲು ತೆಗೆಯುತ್ತಿಲ್ಲ ಎಂದು ಹೇಳಿದರು. ನಾನು ಸಹ ಅವರ ಮನೆ ಬಾಗಿಲನ್ನು ತಟ್ಟಿ ತೆಗೆಯುವಂತ ಹೇಳಿದು. ಒಳಗಡೆ ಯಾವುದೇ ಉತ್ತರ ಬರದ ಕಾರಣ ಹಿಂಬದಿಯಲ್ಲಿರುವ ಕಿಟಕಿಗೆ ಒಳಗೆ ಹೋಗಿ ಕಿಟಕಿ ಮುಖಾಂತರ ನೋಡಲಾಗಿ ಪಿಜಾ ನಜ್ನೀನ್ರವರು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ. ಕೂಡಲೇ ನಾನು ಮತ್ತು ಹಿದಾಯತುಲ್ಲಾಹರು ಮಾಹಿತಿ ನೀಡಿದ್ದು. ನಾನು ಮತ್ತು ಹಿದಾಯತುಲ್ಲಾಹರು ಸೇರಿ ಮನೆಯ ಬಾಗಿಲನ್ನು ಬಲವಂತವಾಗಿ ತಳ್ಳಿ ಒಳಗೆ ಹೋಗಿ ನೋಡಲಾಗಿ ಬೆಡ್ರೂಮ್ನ ಹುಕ್ಕೆ ಸೀರೆಯನ್ನು ಕಟ್ಟಿ ಚೀರಿಕೊಂಡು ನೇಣು ಹಾಕಿಕೊಂಡಿರುವುದು ಕಂಡು ಬಂದಿರುತ್ತದೆ. ಬೆಡ್ರೂಮ್ ನಲ್ಲಿ ಮಂಚದ ಹಾಸಿಗೆ ಮೇಲೆ ಬಟ್ಟೆಗಳನ್ನು ಹಾಕಿರುವ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇರುವುದು ಕಂಡು ಬಂದು ಕೂಡಲೇ ಹಿದಾಯತುಲ್ಲಾಹರನ್ನು ಸೇರಿ ಆಕೆ ಬದುಕಿರಬಹುದೆಂದು ನೇಣಿನಿಂದ ಕೆಳಗೆ ಇಳಿಸಿ ಹಿದಾಯತುಲ್ಲಾಹರು ಚಿಕಿತ್ಸೆಯಲ್ಲಿ ಆಟೋಗೆ ಕರ್ಕೊಂಡು ಹೋದರು. ಮಾರನೇ ದಿವಸ 17/10 ಪಿಜಾ ನಜ್ನೀನ್ ಅವರು ಬ್ಯಾಪ್ಟಿಸ್ಟ್ ಪಾತ್ರದಲ್ಲಿ ಮೃತಪಟ್ಟಿರುವುದು ತಿಳಿದು ಬಂತು. ಎಲ್ಲಿ ಕಟ್ ಅಂಡ್ ಪೇಸ್ಟ್ ಇದೆ, ಎಲ್ಲ ಬೇಕಾದಷ್ಟಿದೆ. All right, we'll consider it sometime later. I'm not comfortable. If you want, I'll adjourn the meeting.
ಏನ್ ಮಾಡಕ್ ಬರುತ್ತೆ? ಹಾಗಲ್ಲ. Law is well settled on 304B. First and foremost, first and foremost, the first ingredient as to the 7 years within the marriage has happened. Therefore, any unnatural death in the family of the husband within 7 years itself will be a biggest advantage for the prosecution, because they enjoy two presumptions, 113A and 113B. And second is demand of dowry. There are two instances as could be seen from the material on record. One is at the time of marriage, which you may say customary. ಮುಸಲ್ಮಾನರಲ್ಲಿ ಆ ಕಸ್ಟಮರಿ ಇಲ್ವೇ ಇಲ್ಲ. ಅಲ್ಲ, ಡೌರಿ ಅಲ್ಲ, ಕನ್ಯಾ ಶುಲ್ಕ ತಕೊಂಡು, ಅದೇನೋ ಮೆಹರು ಗಿಹರು ಅಂತೆಲ್ಲ ತಕೊಂಡು ತಗೋಬೇಕು. ಆಮೇಲೆ ಅವಳಿಗೇನಾದ್ರು ಒಂದ್ ವ್ಯವಸ್ಥೆ ಮಾಡೋದಕ್ಕೆ ಒಂದಷ್ಟು ಇಟ್ಟಿರ್ಬೇಕು ಅಂತ. ಮತ್ತೆ ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ಯಾವಾಗ? ವೆಕೇಶನ್ ಅಲ್ಲಿ. ಹಾಗಾಗಿ objections filed. Don't mistake me. Objections filed, taken on record. Matter requires detailed consideration post after vacation. ಏನಪ್ಪ ಮಂಜುನಾಥ ಇದು?